RCB ಟೀಮ್ನಲ್ಲಿ ಜಾಕೋಬ್ ಡಫಿ ಮತ್ತು ಜೋಸ್ ಹಜಲ್ವುಡ್ ಇಬ್ಬರು ಸೇರಿ ಆಡೋದನ್ನು ನೋಡೋದಕ್ಕೆ ತುಂಬ ಜನರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಈ RCB ಟೀಮ್ ಮ್ಯಾನೇಜ್ಮೆಂಟ್ನವ್ರಿಗೆ ಅದು ಏನಾಗಿದೆನೋ ಗೊತ್ತಿಲ್ಲ. ಈ ರಸಿಕ್ ದಾರ್ ಬದಲು ಜಾಕೋಬ್ ಡಫಿನ ಆಡಿಸಿದ್ರೆ ಒಂದೊಳ್ಳೆ ಬೌಲಿಂಗ್ದು ಸ್ಟ್ರಾಂಗ್ ಟೀಮ್ ಆಗೋದು. ಇನ್ನೊಂದು ಕಡೆ ಬೇರೆ ಟೀಮ್ನಲ್ಲಿ ಮುಂಬೈ ಮತ್ತೆ SRH ನಡುವೆ ನಡೆದಂತ ಮ್ಯಾಚ್ ಅಲ್ಲಿ ಮುಂಬೈನವರು 243 ರನ್ ಹೊಡೆದ್ರು ಕೂಡ ಅವ್ರ ಕೈನಲ್ಲಿ ಡಿಫೆಂಡ್ ಮಾಡ್ಲಿಕ್ಕೆ ಆಗಿಲ್ಲ. ಅಂದ್ರೆ ಈ ವರ್ಷದ IPL ನಲ್ಲಿ ಬ್ಯಾಟ್ಸ್ಮನ್ ಗಳ ಅಬ್ಬರ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ರೀ. ಇನ್ನೊಂದ್ ಕಡೆ RCB ನಲ್ಲಿ ಯಾರು ಟಾಪ್ ಬೌಲರ್ಸ್ ಗಳು ಇದಾರೋ ಅವರೆಲ್ಲ ಬೆಂಚಲ್ಲಿ ಕೂತಿದ್ದಾರೆ. ಆದ್ರೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತಾದ್ರೂ ಜಾಕೋಬ್ ಡಫಿ ಮತ್ತೆ ಜೋಸ್ ಹಜಲ್ವುಡ್ ಇಬ್ರು ಜೊತೆನಲ್ಲಿ ಬೌಲಿಂಗ್ ಮಾಡುವಂತ ಅವಕಾಶ ಅವರಿಗೆ ಸಿಗುತ್ತೋ ಇಲ್ವೋ ಅಂತ ಇವತ್ತಿನ ಮ್ಯಾಚ್ ನಲ್ಲೂ ಕೂಡ ನಾವು ಕಾದ್ಬಿಟ್ಟು ನೋಡಬೇಕು. ಇನ್ನೊಂದ್ ಕಡೆ ಗುಜರಾತ್ ಟೀಮ್ ನಲ್ಲಿ ಯಾವ್ದು ಸರಿ ಇಲ್ಲ. ಬ್ಯಾಟ್ಸ್ಮನ್ ಗಳು ಅಂದ್ರೆ ಅವ್ರು ಆಡಿದಂತ ರೀಸೆಂಟ್ ಮ್ಯಾಚ್ ಚೆನ್ನೈ ಎದುರುಗಡೆ ಗೆದ್ದಿದ್ದಾರೆ. ಆದ್ರೂ ಕೂಡ ಅವರ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಯಾವ್ದು ಸರಿಯಾಗಿಲ್ಲ. ಯಾಕೆಂದ್ರೆ ಟಾಪ್ 3 ಬ್ಯಾಟ್ಸ್ಮನ್ ಗಳು ಮಾತ್ರ ರನ್ ಗಳನ್ನ ಹೊಡಿತಾ ಇದ್ದಾರೆ. ಇರುವಂತಹ ಯಾವ ಬ್ಯಾಟ್ಸ್ಮನ್ ಗಳು ಸ್ಟೇಡಿಯಂ ನಲ್ಲಿ ನಿಲ್ತಾನೆ ಇಲ್ಲ ರೀ. ಮ್ಯಾಚ್ ಶುರು ಆಗುತ್ತೆ, ಅವ್ರು ಬಂದು ಬ್ಯಾಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಹಾಗೆ ಪಿಲಿಯನ್ ಪರೇಟಿ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇನ್ನೊಂದು ಕಡೆ RCB ನಲ್ಲಿ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗಳು ಅವಕಾಶ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಅದರಲ್ಲಿ ನನಗೆ ತುಂಬಾ ಇಂಪ್ರೆಸಿವ್ ಅನಿಸಿದ್ದು ಯಾರ್ದು ಗೊತ್ತಾ? ವಿರಾಟ್ ಕೊಹ್ಲಿ ಕೂಡ ಲಾಸ್ಟ್ ಮ್ಯಾಚ್ ಅಲ್ಲಿ ತುಂಬಾ ಅದ್ಭುತವಾಗಿ ಆಡ್ತಾ ಇದ್ರು. ಇನ್ನೊಂದ್ ಕಡೆ ದೇವದತ್ ಪಡಿಕ್ಕಲ್ ಕೂಡ ಆಡ್ತಾ ಇದ್ರು. ಆದ್ರೆ ಈ ರಜತ್ ಪಾಟೀಲ್ದಾರ್ದು ಕ್ರೀಸಿಗೆ ಬಂದ ತಕ್ಷಣ ಹಾಗೆ ಅವರು 4-6 ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ RCB ನಲ್ಲಿರುವಂತಹ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗಳು ಅವರು ಫಾರ್ಮ್ ಬಂದು ಅವರಿಗೆ ಸ್ಕ್ರೀಸ್ ಅಲ್ಲಿ ಹೋಗೋದಕ್ಕೆ ಅವಕಾಶ ಸಿಕ್ಕರೆ ಸಾಕು. ಇನ್ನು ಉಳಿದಿರುವಂತ ರನ್ಗಳು ಅದು ಎಷ್ಟೇ ಚೇಸ್ ಮಾಡೋದಿರ್ಲಿ, ಅದನ್ನ ಚೇಸ್ ಮಾಡಿ ಗೆಲ್ತೀವಿ ಅಂತ ಪ್ರೂವ್ ಮಾಡ್ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಬೌಲರ್ಸ್ಗಳದು ಕೂಡ ಅದೇ ತರ. ಈ ವರ್ಷದ IPL ನಲ್ಲಿ ಒಂದೇ ಒಂದು ಟೀಮ್ ತುಂಬಾ ಸ್ಟ್ರಾಂಗ್ ಇರೋದು, ಅದು ಬೌಲಿಂಗ್ ಮತ್ತೆ ಬ್ಯಾಟಿಂಗ್. ಎರಡು ಕಡೆಯಿಂದಾನು ಆಪೋಸಿಷನ್ ಟೀಮ್ನವ್ರಿಗೆ ಹೆಂಗ್ ಬೇಕಂಗೆ ಬೆಂಡೆತ್ತುತ್ತಾ ಇದ್ದಾರೆ. ಅಂದ್ರೆ ನಾವು ಫ್ಯಾನ್ಗಳಾಗಿ ಏನೇನು ಎಕ್ಸ್ಪೆಕ್ಟೇಷನ್ ಇಡ್ತಾ ಇದ್ವೋ ಅದ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವರು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅದು ಇವತ್ತಿನ ಮ್ಯಾಚ್ ನಲ್ಲಿ RCB ಗೆಲ್ಲುವಂತ ಚಾನ್ಸಸ್ ಅನ್ನೋಕ್ಕಿಂತ RCB ನವರು ಗುಜರಾತ್ ಮೇಲೆ ಹಾವಳಿ ಮಾಡೇ ಮಾಡ್ತಾರೆ. ಇವ್ರು ಮಾಡುವಂತ ದಾಳಿನ ಗುಜರಾತ್ನವರು ತಡ್ಕೊಂತಾರೋ ಇಲ್ವೋ ಗೊತ್ತಿಲ್ಲ. ಪಿಚ್ ಅದು ಎಂತದೇ ಸಿಚುವೇಶನ್ ಆಗಿರ್ಲಿ, ಅದು ಬೌಲಿಂಗ್ ಪಿಚ್ ಆಗಿದ್ರು ಇವರು ವಿಕೆಟ್ಗಳು ತಗೊಂತಾರೆ. ಬ್ಯಾಟಿಂಗ್ ಪಿಚ್ ಆದ್ರೆ ರನ್ಗಳನ್ನಂದ್ರು ಇವ್ರು ಅದೆಷ್ಟು ಹೊಡಿತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಸದ್ಯಕ್ಕೆ ಇವಾಗ RCB ನೋಡ್ದು ಬೌಲಿಂಗ್ ದಾಳಿ ನೋಡಿದ್ರೆ ಇವರು 180-200 ಹೊಡೆದ್ರು ಡಿಫೆಂಡ್ ಮಾಡುವಂತ ಕೆಪಾಸಿಟಿ RCB ಟೀಮ್ಗಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಮೊನ್ನೆ ನಾವು ಡೆಲ್ಲಿ ಎದುರುಗಡೆ ಆಡಿದಂತ ಡೆಲ್ಲಿ ಟೀಮ್ನವ್ರಿಗೆ ಪವರ್ ಪ್ಲೇನಲ್ಲೇ 6 ವಿಕೆಟ್ ತಗೊಂಡ್ಬಿಟ್ಟು 10 ರನ್ ಕೊಟ್ಟಿದ್ವಿ ಅಷ್ಟೇ. ಅವ್ರಿಗೆ ಟೋಟಲ್ ಆಗಿ 75 ರನ್ಗೆ ಆಲ್ ಔಟ್ ಮಾಡ್ಬಿಟ್ಟಿದೀವಿ. ಅಂದ್ರೆ ಆ ಮ್ಯಾಚ್ ಎಷ್ಟು ಫಾಸ್ಟ್ ಇತ್ತಪ್ಪ ಅಂದ್ರೆ ನಾವು ಮ್ಯಾಚ್ ನೋಡೋದಕ್ಕೆ ಶುರು ಮಾಡಿದ್ವಿ, ಮ್ಯಾಚ್ ಇನ್ನು ನೋಡೋದಕ್ಕೆ ಶುರುನೇ ಮಾಡಿಲ್ಲ, ಅಷ್ಟು ಬೇಗ ಕಂಪ್ಲೀಟ್ ಮಾಡ್ಬಿಟ್ರು. ಆದ್ರೆ ಇವತ್ತಿನ ಮ್ಯಾಚ್ ನಲ್ಲಿ ಗುಜರಾತ್ನವರು ಕಂಬ್ಯಾಕ್ ಮಾಡೋದಕ್ಕೆ ಪೂರ್ತಿ ತಯಾರಿ ನಡ್ಸ್ಕೊಂಡ್ ಬಂದಿರ್ತಾರೆ. ಯಾಕೆಂದ್ರೆ ಅವ್ರ ಹತ್ರ ಕೂಡ ಬೌಲರ್ಸ್ಗಳು ಕೂಡ ಇದ್ದಾರೆ. ಆದ್ರೆ ಇವತ್ತಿನ ಮ್ಯಾಚ್ ಶುರು ಆಗಿದ್ಮೇಲೆ ನಾವು ನೋಡೋಣ. ಇವತ್ತಿನ ಮ್ಯಾಚ್ ಕೂಡ ಒಂಥರ ಕಾಳಗ ತರ ಇರುತ್ತೆ ಅಂತ ಅನ್ಕೊಂಡಿದ್ದೇನೆ. ಕಾಳಗ ಅಂದ್ರೆ ಒಂಥರ ಯುದ್ಧ ನಡೆದಾಗೆ ಅವರಿಗೂ ಕೂಡ ಗೆಲ್ಲೇಬೇಕಾದಂತ ಪರಿಸ್ಥಿತಿ. ಯಾಕೆಂದ್ರೆ ಗುಜರಾತ್ನವರು ಆಡದಂತ 8 ಮ್ಯಾಚ್ ಅಲ್ಲಿ 4 ಮ್ಯಾಚ್ ಅಲ್ಲಿ ಸೋತಿದ್ದಾರೆ. ಇನ್ನ RCB ಹೇಳ್ಬೇಕಂದ್ರೆ ಇವರು ಆಡದಂತ 8 ಮ್ಯಾಚ್ ಅಲ್ಲಿ ಬರೀ 2 ಮ್ಯಾಚ್ ಗಳನ್ನ ಸೋತಿದ್ದಾರೆ. ಅದು ಪಿಚ್ ಕೈ ಕೊಟ್ಟಿದ್ದಕ್ಕೆ ಸೋತಿದ್ದಾರೆ. ಇಲ್ಲಾಂದ್ರೆ ಆ ಮ್ಯಾಚ್ ಗಳನ್ನು ಇವ್ರು ಗೆಲ್ತಾ ಇದ್ರು. ನಾನು ಈ ಬೌಲಿಂಗ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಮೊನ್ನೆ ಪಂಜಾಬ್ನವರು ರಾಜಸ್ಥಾನ್ ರಾಯಲ್ಸ್ ಎದುರುಗಡೆ ಆಡಿದಾಗ ಅವ್ರ ಕೈನಲ್ಲಿ ಆ ಮ್ಯಾಚ್ ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಅವ್ರು ಹೊಡೆದಂತ ರನ್ಗಳನ್ನ ರಾಜಸ್ಥಾನ್ ರಾಯಲ್ಸ್ನವರು ತುಂಬಾ ಸುಲಭವಾಗಿ ಚೇಸ್ ಮಾಡಿ ಗೆದ್ರು. ಅಂದ್ರೆ ಇಷ್ಟು ಬಲಿಷ್ಠ ಟೀಮ್ ಆಗಿರುವಂತ ಪಂಜಾಬ್ನವರು ಕೂಡ ಮ್ಯಾಚ್ ಅಲ್ಲಿ ಸೋತಿದ್ದಾರೆ. ಅಂದ್ರೆ ಸದ್ಯಕ್ಕೆ ಈ ವರ್ಷದ IPL ನಲ್ಲಿ RCB ಟೀಮ್ ಮಾತ್ರ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ರೀ. ನಿನ್ನೆ ನಡೆದಂತ ಮ್ಯಾಚ್ ಅಲ್ಲಿ ಮುಂಬೈನವರು ಸೋತಿದ್ರು. ಈ ಹೈದರಾಬಾದ್ನವರು ಪೂರ್ತಿಯಾಗಿ ಕಂಬ್ಯಾಕ್ ಮಾಡ್ಬಿಟ್ಟಿದ್ದಾರೆ. ಇವರು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಗಳನ್ನ, ಅದು 5 ಮ್ಯಾಚ್ ಗಳನ್ನ ಗೆದ್ಬಿಟ್ಟು ಬಂದಿದ್ದಾರೆ. ಅಂದ್ರೆ ಇವರು ಕೂಡ ಟಾಪ್ 1 ಪೊಸಿಷನ್ಗೆ ಫೈಟ್ ಮಾಡೋದಕ್ಕೆ ಪೂರ್ತಿ ತಯಾರಿ ಆಗಿದ್ದಾರೆ ಅಂತ ಆಯ್ತು. ಸದ್ಯಕ್ಕೆ ಇವಾಗ ಪಂಜಾಬ್ ಮತ್ತೆ ಹೈದರಾಬಾದ್ಗೆ ಕಂಪೇರ್ ಮಾಡಿದ್ರೆ RCB ನವರು ಈ ವರ್ಷದ IPL ನಲ್ಲಿ ಟಾಪ್ 1 ಪೊಸಿಷನ್ ಗ್ಯಾರಂಟಿ ಆಗೇ ಆಗುತ್ತೆ. ಅಂದ್ರೆ ನಾವು ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡಿದಂತ RCB ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ನಂಗಂತೂ ಫುಲ್ ಗ್ಯಾರಂಟಿ ಆಗೋಯ್ತು.
ಈ ಸೀಸನಲ್ಲಿ RCBನವರು ಟಾಪ್ 1 ಬರೋದನ್ನ ಯಾರ ಕೈನಲ್ಲೂ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಇವತ್ತಿನ ಮ್ಯಾಚ್ನಲ್ಲಿ RCBನವರ ಗುಜರಾತ್ ಎದುರುಗಡೆ ಓವರ್ಟೇಕ್ ಮಾಡಿ ಇವತ್ತು ಇವ್ರು ಗೆದ್ಬಿಟ್ಟು 2 ಪಾಯಿಂಟ್ ತಗೊಳ್ಳೋದು ಗ್ಯಾರಂಟಿ ರೀ. ಇನ್ನು ನೋಡೋಣ ಇರಿ, ಇವತ್ತಿನ ಮ್ಯಾಚ್ಗಳು ಶುರು ಆದಾಗ RCBನವರು ಫಸ್ಟ್ ಬ್ಯಾಟಿಂಗ್ ಏನಾದ್ರು ಬಂದ್ರು ಅಂದ್ರೆ ಇವತ್ತು ಇವರು 250 ರನ್ ಹೊಡಿತಾರೆ. ಇನ್ನು ಚೇಸ್ ಮಾಡೋದಕ್ಕೆ ಬಂದ್ರು ಅಂದ್ರೆ ಇವರಿಗೆ ಬರೀ ಮ್ಯಾಚ್ ಗೆಲ್ಲೋದಲ್ಲ, ರನ್ ರೇಟ್ ಕೂಡ ಒಂದು ಒಳ್ಳೆ ನಂಬರ್ಸ್ಗಳು ಸಿಕ್ಕೇ ಸಿಗುತ್ತೆ.